ಇನ್ನು ಕೇಸರಿ ಪಾಳ್ಯದಲ್ಲಿ ಏನ್ ನಡೀತಾ ಇದೆ? ಕೇಸರಿ ಪಡೆಯಲ್ಲಿ ಬಂಡಾಯದ ಮೇಲೆ ಬಂಡಾಯ. ಜನಾರ್ದನ್ ರೆಡ್ಡಿ ವಿರುದ್ಧವೇ ಶ್ರೀರಾಮುಲು ತಿರುಗಿ ಬಿದ್ದಿದ್ರು ನಿನ್ನೆ ದಿನ. ಇವತ್ತು ಮಧ್ಯಾಹ್ನ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಒಂದು ಕಾಲದ ದೋಸ್ತಿಗಳ ಮಧ್ಯೆನೇ ಇದೀಗ ಕುಸ್ತಿ ಶುರುವಾಗಿದೆ. ಸಂಡೂರು ಸೋಲಿಗೆ ರಾಮುಲುವನ್ನ ಹೊಣೆ ಮಾಡಲಾಗಿತ್ತು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮಾತನಾಡಬೇಕಾದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಸೋಲಿನ ಹೊಣೆಯನ್ನ ರಾಮುಲುಗೆ ಹೊರಿಸಿದ್ರು. ಇವರೇ ಕಾರಣ ಅಂತ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದ ಹಾಗೆ ಶ್ರೀರಾಮುಲು ಅವರು ಕೆಂಡುವಾಗಿದ್ರು. ನನ್ನ ವಿರುದ್ಧವಾಗಿ ರೆಡ್ಡಿ ಪಿತೂರಿ ನಡೆಸಿದ್ದಾರೆ ಅಂತ ಶ್ರೀರಾಮುಲು ನೇರವಾಗಿ ಬೊಟ್ಟು ಮಾಡಿದ್ದು ಜನಾರ್ದನ್ ರೆಡ್ಡಿ ಅವರ ಕಡೆಗೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು 12 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಸೊ ಇದಕ್ಕೇನು ಉತ್ತರವನ್ನ ಕೊಡ್ತಾರೆ ಅನ್ನೋದು ಕುತೂಹಲ. ಒಂದು ಕಾಲಕ್ಕೆ ಸ್ನೇಹಿತರಾಗಿದ್ದವರು ಇವತ್ತು ಈ ರೀತಿಯಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ಆರೋಪ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ನಿವಾಸದಲ್ಲಿ ರೆಡ್ಡಿ ಸುದ್ದಿಗೋಷ್ಠಿ ಇರುತ್ತೆ. ಕೋರ್ ಕಮಿಟಿಯಲ್ಲಿ ಆದಂತ ಬೆಳವಣಿಗೆಗಳು ನಿಮಗೆ ಗೊತ್ತೇ ಇದೆ. ಸಂಡೂರಿನಲ್ಲಿ ಕ್ಯಾಂಡಿಡೇಟ್ ಆಗಿದ್ದು ಬಂಗಾರು ಹನುಮಂತು, ಅವರ ಸೋಲಿಗೆ ಶ್ರೀರಾಮುಲು ಕಾರಣ ಅನ್ನುವಂತ ಹೊಣೆಯನ್ನ ರಾಧಾಮೋಹನ್ ದಾಸ್ ಅವರೇ ಹೇಳ್ತಾರೆ. ಇದನ್ನ ಶ್ರೀರಾಮುಲು ಅವರು ಖಂಡಿತವಾಗಿ ಒಪ್ಪಿಕೊಳ್ಳೋದಿಲ್ಲ, ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಬಟ್ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವ್ರಿಗೆ ಏನ್ ಗೊತ್ತು, ಇದನ್ನ ಹೇಳ್ಕೊಟ್ಟಿರೋದೇ ಜನಾರ್ದನ್ ರೆಡ್ಡಿ ಅವರು ಅಂತ ಟಿವಿ9 ಜೊತೆ ಮಾತನಾಡಬೇಕಾದ್ರೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ನೇರವಾದಂತ ಆರೋಪವನ್ನ ಶ್ರೀರಾಮುಲು ಅವರು ಮಾಡ್ತಾರೆ. ರೆಡ್ಡಿ ಅವರು ನನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ನೋಡ್ತಾ ಇದ್ದಾರೆ, ಅದಕ್ಕಾಗಿ ಇಂಥ ಹೇಳಿಕೆಗಳನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ಅವರ ಮೂಲಕವಾಗಿ ಹೇಳಿಸಿದ್ರು, ನನಗೆ ಅವಮಾನ ಆಯ್ತು, ನೋವಾಯ್ತು ಅನ್ನೋದಾಗಿ ನಿನ್ನೆ ದಿನ ಶ್ರೀರಾಮುಲು ಅವರು ಟಿವಿ9 ಜೊತೆ ಮಾತನಾಡಬೇಕಾದ್ರೆ ಹೇಳಿದ್ರು.